ಯೋಗ ಬಂಧುಗಳಿಗೆ ನಮಸ್ಕಾರ. ಈ ದಿನ ನಾವು ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗಗಳಲ್ಲಿ 3ನೆಯ ಅಂಗದಲ್ಲಿ ಬರುವ ಆಸನ ಪ್ರಕರಣದಲ್ಲಿ ಕೆಲವು ಮುದ್ರೆಗಳು ಮತ್ತು ಬಂಧಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಮುದ್ರೆಗಳು ಯೌಗಿಕ ಸಾಹಿತ್ಯದಲ್ಲಿ ಶಾರೀರಿಕ ದಾರ್ಢ್ಯ ಮತ್ತು ಆರೋಗ್ಯದೊಂದಿಗೆ ಚಿತ್ತದ ಪ್ರಸನ್ನತೆಯನ್ನು ಸಾಧಿಸುವ ಸಲುವಾಗಿ ಅನೇಕ ಮುದ್ರೆಗಳ ವರ್ಣನೆಯೂ ಕೂಡ ಕಂಡುಬರುತ್ತದೆ. ಯೋಗ ಮಾರ್ಗದಲ್ಲಿ ನಡೆಯ ಬಯಸುವ ಜಿಜ್ಞಾಸುಗಳಿಗೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಮುಖ್ಯವಾದ ಕೆಲವು ಮುದ್ರೆಗಳನ್ನು ಸೂಚಿಸಲಾಗಿದೆ. ಖೇಚರಿ ಮುದ್ರೆ ನಾಲಿಗೆಯನ್ನು ಸುತ್ತಿ ಕಿರುನಾಲಿಗೆಯ ಹಳ್ಳದಲ್ಲಿ ಸೇರಿಸಿಡುವುದಕ್ಕೆ ಖೇಚರಿ ಮುದ್ರೆ ಎಂದು ಹೆಸರು. ಹೀಗೆ ಮಾಡಲು ಬೇಕಾದಷ್ಟು ನಾಲಿಗೆಯ ಉದ್ದವನ್ನು ಸಾಧಿಸಲು 3 ಸಾಧನಗಳನ್ನು ಹೇಳಲಾಗಿದೆ: ಛೇದನ, ಚಾಲನ ಮತ್ತು ದೋಹನ. ಛೇದನ: ನಾಲಿಗೆಯ ಕೆಳಗೆ ಪೊರೆಯಂತಿರುವ ಒಂದು ನಾಡಿಯು ನಾಲಿಗೆಯನ್ನು ಹಲ್ಲುಗಳ ಮೂಲಸ್ಥಾನಕ್ಕೆ ಬಿಗಿದಿರುತ್ತದೆ. ಈ ಕಾರಣದಿಂದ ನಾಲಿಗೆಯನ್ನು ಮೇಲಕ್ಕೇರಿಸುವುದು ಕಷ್ಟ. ಈ ನಾಡಿಯನ್ನು ಚೂಪಾದ ಸ್ಫಟಿಕದ ತುಂಡಿನಿಂದ ಒಂದೇ ಸ್ಥಳದಲ್ಲಿ ಸ್ವಲ್ಪ ಸ್ವಲ್ಪ ವಾರಕ್ಕೊಂದು ಸಲ ಛೇದಿಸಿ ಲವಣಗಳನ್ನು ಸ್ವಲ್ಪ ಸವರಬೇಕು. ಹೀಗೆ ವಾರಕ್ಕೊಂದು ಸಲ ಮಾಡುತ್ತಿದ್ದರೆ ಹಲಕಾಲದಲ್ಲೇ ನಾಡಿಯು ಸಂಪೂರ್ಣವಾಗಿ ಛೇದಿಸಲ್ಪಟ್ಟು ನಾಲಿಗೆ ಬಂಧರಹಿತವಾಗಿ ಖೇಚರಿ ಮುದ್ರೆ ಸಾಧನೆಗೆ ನೆರವಾಗುತ್ತದೆ. ಈ ಛೇದನ ವಿಧಿ ಸಾಧಾರಣತಃ ಬೇಡವೆಂದೇ ಹೇಳಲಾಗಿದೆ. ಚಾಲನ: ಹೆಬ್ಬೆರಳುಗಳು ಮತ್ತು ತರ್ಜನಿಯಿಂದಾಗಲಿ ತೆಳುವಾದ ವಸ್ತ್ರದಿಂದಾಗಲಿ ನಾಲಿಗೆಯನ್ನು ಹಿಡಿದು ಮೇಲೆ ಕೆಳಗೆ ಮಾಡಿ ಎಲ್ಲೆಡೆಯೂ ಎಳೆಯುವುದು ಚಾಲನ. ದೋಹನ: ನಾಲಿಗೆಗೆ ಬೆಣ್ಣೆ ಅಥವಾ ತುಪ್ಪ ಸವರಿ 2 ಕೈಗಳ ಬೆರಳುಗಳಿಂದಲೂ ಅದನ್ನು ಹಾಲು ಕರೆಯುವ ಹಾಗೆ ಮತ್ತೆ ಮತ್ತೆ ಎಳೆಯುವುದೇ ದೋಹನ. ಈ 3 ಸಾಧನಗಳ ಮೊದಲನೆಯದು ವಿಶೇಷಜ್ಞರ ಸಹಾಯದಿಂದ ಮಾಡಬೇಕಾದುದು. ಈ ಸಾಧನೆಗಳ ಪ್ರಯೋಗದಿಂದ ನಾಲಿಗೆ ನಾಸಿಕಾಗ್ರವನ್ನು ಮುಟ್ಟುವಷ್ಟು ಉದ್ದವಾಗುತ್ತದೆ. ಆಗ ಖೇಚರಿ ಮುದ್ರೆ ಸಿದ್ಧಿಸಿತೆನ್ನಬಹುದು. ಈ ಮುದ್ರಾ ಸಾಧನೆಯಿಂದ ಧ್ಯಾನಾವಸ್ಥೆ ಪರಿಪಕ್ವವಾಗುತ್ತದೆ. ಹಸಿವು ಬಾಯಾರಿಕೆಗಳು ವಶೀಭೂತವಾಗುತ್ತದೆ. ಈಗ ಮಹಾಮುದ್ರೆ: ಎಡಕಾಲಿನ ಹಿಮ್ಮಡಿಯನ್ನು ಮಲದ್ವಾರ ಮತ್ತು ಉಪಸ್ಥೇಂದ್ರಿಯದ ನಡುವಣ ಕಂದಸ್ಥಾನಕ್ಕೆ ಒತ್ತಿಡಬೇಕು. ಬಲಗಾಲನ್ನು ದೀರ್ಘವಾಗಿ ನೀಡಬೇಕು. ಉಸಿರನ್ನೆಳೆದುಕೊಳ್ಳುತ್ತಾ ಆಮೇಲೆ ಮಲದ್ವಾರ ಮತ್ತು ಮೂತ್ರದ್ವಾರಗಳನ್ನು ಸಂಕೋಚಗೊಳಿಸಿ ಕೊರಳನ್ನು ಕುಗ್ಗಿಸಿ ಗದ್ದವನ್ನು ಹೃದಯದಿಂದ ಕೇವಲ 4 ಅಂಗುಲ ದೂರವಿರುವಂತೆ ಕಂಠಕೂಪಕ್ಕೊತ್ತಿ ಎದೆಯನ್ನು ಮುಂದಕ್ಕೆ ನೀಡಬೇಕು. ಬಲಕಾಲಿನ ಹೆಬ್ಬೆರಳನ್ನು ಹಿಡಿದು ಮಸ್ತಕವನ್ನು ಬಲಮಂಡಿಯ ಮೇಲಿಟ್ಟು ಕುಂಭಕವನ್ನು ಸಾಧ್ಯವಾದಷ್ಟು ಮಾಡಬೇಕು. ಕುಂಭಕ ಮಾಡುವಾಗ ಪೂರಕ ಮಾಡಿದ ವಾಯುವನ್ನು ಹೊಟ್ಟೆಯಲ್ಲಿ ನಿಧಾನವಾಗಿ ಊದಬೇಕು. ಆಮೇಲೆ ನಿಧಾನವಾಗಿ ರೇಚಕ ಮಾಡುತ್ತಾ ಮಸ್ತಕವನ್ನೆತ್ತಿ ಯಥಾಸ್ಥಿತಿ ಕುಳಿತುಕೊಳ್ಳಬೇಕು. ಹೀಗೆಯೇ ಕಾಲುಗಳನ್ನು ಬದಲಾಯಿಸಿ ಮಾಡಬೇಕು. ಪ್ರಾಣಾಯಾಮದ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಹೋಗಬೇಕು. ಈ ಮುದ್ರೆಯ ಸಾಧನೆಯಿಂದ ಮಂದಾಗ್ನಿ, ಅಜೀರ್ಣ ಮೊದಲಾದ ಉದರ ರೋಗಗಳು ದೂರವಾಗುವುವು, ಪ್ರಮೇಹವು ನಾಶವಾಗುವುದು, ಹಸಿವು ಹೆಚ್ಚುವುದು, ಕುಂಡಲಿನಿಯು ಜಾಗೃತಗೊಳ್ಳುವುದು. ಅಶ್ವಿನಿ ಮುದ್ರೆ: ಸಿದ್ಧಾಸನ ಅಥವಾ ಪದ್ಮಾಸನ ಹಾಕಿ ಕುಳಿತು ಯೋನಿಮಂಡಲವನ್ನು ಕುದುರೆಯಂತೆ ಬಾರಿ ಬಾರಿ ಸಂಕೋಚಗೊಳಿಸುವುದು. ಇದು
ಪ್ರಾಣದ ಉತ್ಥಾನ, ಕುಂಡಲಿನಿ ಶಕ್ತಿಯ ಜಾಗೃತಿ ಇವಕ್ಕೆ ಸಹಾಯಕವಾಗುತ್ತದೆ. ಅಪಾನ ವಾಯುವನ್ನು ಶುದ್ಧಗೊಳಿಸುತ್ತದೆ. ವೀರ್ಯವಾಹಕ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಶಕ್ತಿಚಾಲಿನಿ ಮುದ್ರೆ. ಸಿದ್ಧಾಸನ ಅಥವಾ ಪದ್ಮಾಸನ ಹಾಕಿ ಕುಳಿತು ಅಂಗೈಗಳೆರಡನ್ನು ನೆಲಕ್ಕೂರಿ 20-25 ಸಾರಿ ಪಿರ್ರೆಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿ ನೆಲಕ್ಕೆ ತಾಕಿಸಬೇಕು. ಆಮೇಲೆ ಗುದೋಪಸ್ಥಗಳನ್ನು ಸಂಕೋಚಿಸಿ 2 ಹೊಳ್ಳೆಗಳಿಂದಾಗಲಿ ಎಡಹೊಳ್ಳೆಯಿಂದಾಗಲಿ ಉಸಿರಾಡುತ್ತಿರುವ ಹೊಳ್ಳೆಯಿಂದಾಗಲಿ ಪೂರಕ ಮಾಡಿ ಪ್ರಾಣವಾಯುವನ್ನು ಅಪಾನವಾಯುವಿನೊಂದಿಗೆ ಬೆರೆಸಬೇಕು. ಆಮೇಲೆ ಕೊರಳನ್ನು ಕುಗ್ಗಿಸಿ ಗದ್ದವನ್ನು ಹೃದಯದಿಂದ 4 ಅಂಗುಲವಿರುವಂತೆ ಕಂಠಕೂಪಕ್ಕೊತ್ತಿ ಕುಂಭಕ ಮಾಡಬೇಕು. ಇದೇ ಸಮಯದಲ್ಲಿ ಗುಖ್ಯಾಂಗಗಳನ್ನು ಸಂಕೋಚಿಸುತ್ತಲೂ ವಿಕಸಿಸುತ್ತಲೂ ಇರಬೇಕು. ಆಮೇಲೆ ಕುತ್ತಿಗೆಯನ್ನು ಯಥಾಸ್ಥಿತಿಗೆ ತಂದು 2 ಹೊಳ್ಳೆಗಳಿಂದಲೂ ಪೂರಕ ಮಾಡಿದಲ್ಲಿ 2ರಿಂದಲೂ 1ರಿಂದ ಮಾಡಿದಲ್ಲಿ ಇದಕ್ಕೆ ವಿರುದ್ಧವಾದ ಹೊಳ್ಳೆಯಿಂದಲೂ ರೇಚಕ ಮಾಡಿ ನಿರ್ವಿಕಾರವಾಗಿ ಏಕಾಗ್ರತೆಯೊಂದಿಗೆ ಕುಳಿತುಕೊಳ್ಳಬೇಕು. ಇದು ಸರ್ವರೋಗ ನಿವಾರಕವೂ ಆರೋಗ್ಯವರ್ಧಕವೂ ಆಗಿರುವುದಲ್ಲದೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಲು ಬಹು ಸಹಾಯಕಾರಿಯಾಗಿದೆ. ಯೋನಿ ಮುದ್ರೆ. ಸಿದ್ಧಾಸನ ಹಾಕಿ ಕುಳಿತು 2 ಹೆಬ್ಬೆರಳುಗಳಿಂದ 2 ಕಿವಿಗಳನ್ನು, ತರ್ಜನಿಗಳಿಂದ ಕಣ್ಣುಗಳನ್ನು, ಮಧ್ಯದ ಬೆರಳುಗಳಿಂದ ಹೊಳ್ಳೆಗಳನ್ನು ಮುಚ್ಚಿ 4ನೆಯ ಮತ್ತು ಕಿರುಬೆರಳುಗಳನ್ನು ತುಟಿಗಳ ಹತ್ತಿರ ಇಡಬೇಕು. ಆಮೇಲೆ ನಾಲಿಗೆಯನ್ನು ಕಾಗೆಯ ಕೊಕ್ಕಿನಂತೆ ಹೊರಚಾಚಿ ಅದರ ಮೂಲಕವೇ ಪ್ರಾಣವಾಯುವನ್ನೆಳೆದು ಅಧೋಗತವಾದ ಅಪಾನ ವಾಯುವಿನೊಂದಿಗೆ ಬೆರೆಸಬೇಕು. ಆಮೇಲೆ ಪ್ರಣವ ಜಪವನ್ನು ಮಾಡುತ್ತಾ ಅದರ ಧ್ವನಿಯೊಂದಿಗೆ ಪರಸ್ಪರ ಸೇರಿದ ವಾಯುವು ಕುಂಡಲಿನಿಯನ್ನೆಚ್ಚರಿಸಿ ಚಕ್ರಗಳನ್ನು ಭೇದಿಸಿ ಸಹಸ್ರದಳ ಪದ್ಮಕ್ಕೇರುವುದೆಂದು ಭಾವಿಸಬೇಕು. ಇದರಿಂದ ಅಂತರ್ಜ್ಯೋತಿಯು ಪ್ರಕಟವಾಗುತ್ತದೆ, ಅಂದರೆ ಅಂತರ್ದರ್ಶನವಾಗುತ್ತದೆ. ಯೋಗ ಮುದ್ರೆ. ಗುಹ್ಯೇಂದ್ರಿಯ ಸಂಕೋಚನದೊಂದಿಗೆ ಪದ್ಮಾಸನ ಹಾಕಿ ಕುಳಿತುಕೊಳ್ಳಬೇಕು. ಆಮೇಲೆ 2 ಹೊಳ್ಳೆಗಳಿಂದಲೂ ಪೂರಕ ಮಾಡಿ ಕುತ್ತಿಗೆಯನ್ನು ತಗ್ಗಿಸಿ ಗದ್ದವನ್ನು ಮೇಲೆ ಹೇಳಿದಂತೆ ಕಂಠಕೂಪಕ್ಕೊತ್ತಬೇಕು. ಅನಂತರ ಕೈಗಳನ್ನು ಬೆನ್ನಿನ ಹಿಂದಕ್ಕಿಟ್ಟು ಎಡಕೈಯಿಂದ ಬಲಕೈಯಿನ ಮತ್ತು ಬಲಕೈಯಿಂದ ಎಡಕೈಯಿನ ಮಣಿಕಟ್ಟನ್ನು ಹಿಡಿದುಕೊಳ್ಳಬೇಕು. ಶರೀರವನ್ನು ಮುಂದಕ್ಕೆ ಬಾಗಿಸಿ ಹಿಮ್ಮಡಿಗಳನ್ನು ಹೊಟ್ಟೆಯೊಳಕ್ಕೆ ಒತ್ತುತ್ತಾ ತಲೆಯನ್ನು ನೆಲಕ್ಕೆ ಮುಟ್ಟಿಸಬೇಕು. ಸಾಧ್ಯವಾದಷ್ಟು ಹೊತ್ತು ಕುಂಭಕ ಮಾಡಿದ ನಂತರ ತಲೆಯನ್ನು ಮೇಲಕ್ಕೆತ್ತಿ ಕೊರಳನ್ನು ಯಥಾಸ್ಥಿತಿಗೆ ತಂದು 2 ಹೊಳ್ಳೆಗಳಿಂದಲೂ ರೇಚಕ ಮಾಡಬೇಕು. ಇದು ಉದರ ರೋಗ ನಿವಾರಣೆಗೂ ಕುಂಡಲಿನಿಯ ಜಾಗೃತಿಗೂ ಸಹಾಯಕವಾಗುತ್ತದೆ. ಶಾಂಭವಿ ಮುದ್ರೆ. ಗುಹ್ಯೇಂದ್ರಿಯಗಳನ್ನು ಸಂಕೋಚಿಸಿ ಹೊಟ್ಟೆಯನ್ನು ಬೆನ್ನು ಮೂಳೆಗೆ ಹತ್ತುವಂತೆ ಒಳಕ್ಕೆಳೆದುಕೊಂಡು ಸಿದ್ಧಾಸನ ಅಥವಾ ಪದ್ಮಾಸನ ಹಾಕಿ ಕುಳಿತುಕೊಳ್ಳಬೇಕು. ನಾಸಿಕಾಗ್ರದಲ್ಲಿ ಅಥವಾ ಭ್ರೂಮಧ್ಯದಲ್ಲಿ ದೃಷ್ಟಿ ನಿಲ್ಲಿಸಿ ಧ್ಯಾನಸ್ಥರಾಗಬೇಕು. ತಡಾಗಿ ಮುದ್ರೆ. ಕೆರೆಗೆ ನೀರು ತುಂಬುವಂತೆ ಹೊಟ್ಟೆಯೊಳಕ್ಕೆ ವಾಯುವನ್ನು ತುಂಬಿಸಿಕೊಳ್ಳುವುದು. ಸಡಿಲವಾಗಿ ಅಂಗತ್ತನಾಗಿ ಮಲಗಬೇಕು. ಉಸಿರಾಡುತ್ತಿರುವ ಹೊಳ್ಳೆಯಿಂದ ಪೂರಕ ಮಾಡಿ ಹೊಟ್ಟೆಯನ್ನೂದಿ ಗಾಳಿ ತುಂಬಿಸಿಕೊಳ್ಳಬೇಕು. ಅನಂತರ ಕುಂಭಕ ಮಾಡುತ್ತಾ ಆ ಗಾಳಿಯನ್ನು ಎಚ್ಚರಿಕೆಯಿಂದ ಕೆರೆಯಲ್ಲಿ ನೀರು ಅಲುಗಾಡುವಂತೆ ಅಲುಗಾಡಿಸಬೇಕು. ಆಮೇಲೆ ನಿಧಾನವಾಗಿ ಆ ಗಾಳಿಯನ್ನು ಹೊರಬಿಡಬೇಕು. ಇದರಿಂದ ಉದರ ರೋಗಗಳು ದೂರವಾಗುತ್ತವೆ. ವಿಪರೀತಕರಣಿ ಮುದ್ರೆ. ಮೊದಲು ಶೀರ್ಷಾಸನ ಮಾಡಬೇಕು. ಆಮೇಲೆ ಇದೇ ಸ್ಥಿತಿಯಲ್ಲಿ ಪದ್ಮಾಸನ ಹಾಕಬೇಕು. ಈ ಮುದ್ರೆಯಲ್ಲಿಯೇ ಗುಹ್ಯೇಂದ್ರಿಯ ಸಂಕೋಚನ ಹಾಗೂ ಉಡ್ಡಿಯಾನಗಳು ಅಲ್ಪ ಪ್ರಯತ್ನದಿಂದ ಸಿದ್ಧಿಸುತ್ತವೆ. ಇದರಿಂದ ವೀರ್ಯ ರಕ್ಷಣೆಯಾಗಿ ವೀರ್ಯ ಸ್ತಂಭನ ಶಕ್ತಿಯು ಹುಟ್ಟುವುದು. ಮಸ್ತಿಷ್ಕ, ಕಣ್ಣು, ಹೃದಯ ಮತ್ತು ಜಠರಾಗ್ನಿ ಬಲಯುತವಾಗುವುದು. ಪ್ರಾಣದ ಚಲನೆ ಸ್ಥಿರವೂ ಶಾಂತವೂ ಆಗುವುದು. ಮಲಬದ್ಧತೆ, ನೆಗಡಿ, ತಲೆನೋವು ಮೊದಲಾದವು ದೂರವಾಗುವುದು. ರಕ್ತವು ಶುದ್ಧವಾಗುವುದು ಹಾಗೂ ಕಫ ವಿಕಾರಗಳು ದೂರವಾಗುವು. ಈಗ ಬಂಧಗಳು: ಮೂಲಬಂಧ, ಉಡ್ಡಿಯಾನ ಬಂಧ, ಜಾಲಂಧರ ಬಂಧ, ಮಹಾಬಂಧ,
ಮಹಾವೇದಬಂಧ. ಈಗ ಮೂಲಬಂಧ. ಎಡಕಾಲಿನ ಹಿಮ್ಮಡಿಯನ್ನು ಮಲದ್ವಾರ ಮತ್ತು ಲಿಂಗದ ಮಧ್ಯದಲ್ಲಿಟ್ಟು ಮಲದ್ವಾರವನ್ನು ಸಂಕೋಚಿಸಿ ಬುಧ ಮತ್ತು ಲಿಂಗದ ಕೆಳಗೆ ಸ್ಥಾನವನ್ನು ದೃಢವಾಗಿ ಕುಗ್ಗಿಸಿ ಅಧೋಗತವಾದ ಅಪಾನವಾಯುವನ್ನು ನಿಧಾನವಾಗಿ ಮೇಲಕ್ಕೆಳೆಯಬೇಕು. ಸಿದ್ಧಾಸನದಲ್ಲಿ ಈ ಬಂಧವು ಚೆನ್ನಾಗಿ ಸಿದ್ಧಿಸುತ್ತದೆ. ಇದರಿಂದ ಅಪಾನವಾಯು ಮೇಲೇರಿ ಪ್ರಾಣವಾಯುವಿನೊಂದಿಗೆ ಸೇರುತ್ತದೆ. ಕುಂಡಲಿನಿ ಶಕ್ತಿ ನೇರವಾಗಿ ಮೇಲೇರುತ್ತದೆ. ಮಲಬದ್ಧತೆಯನ್ನು ದೂರ ಮಾಡಲು, ಜಠರಾಗ್ನಿಯನ್ನು ದೀಪ್ತಗೊಳಿಸಲು ಮತ್ತು ವೀರ್ಯವನ್ನು ಊರ್ಧ್ವಗತವಾಗಿ ಮಾಡಲು ಈ ಬಂಧ ಅತ್ಯುತ್ತಮವಾದುದು. ಉಡ್ಯಾನ ಬಂಧ. ಎರಡು ಅಂಗಾಲುಗಳು ಪರಸ್ಪರ ಸ್ಪರ್ಶಿಸುವಂತೆ ಕಾಲುಗಳನ್ನು ಮಡಿಸಿ ಕುಳಿತು ನಾಭಿಯ ಕೆಳಗೆ ಮತ್ತು ಮೇಲಿನ 8 ಅಂಗುಲ ಉದರ ಭಾಗವನ್ನು ಬಲಪೂರ್ವಕವಾಗಿ ಒಳಕ್ಕೆಳೆದುಕೊಂಡು ಬೆನ್ನು ಮೂಳೆಯೊಂದಿಗೆ ಹೊಟ್ಟೆಗೆ ಬದಲು ಒಂದು ಹಳ್ಳ ಕಂಡುಬರುವಂತೆ ಸೇರಿಸಬೇಕು. ಅಂಗಾಲುಗಳನ್ನು ಪರಸ್ಪರ ಸ್ಪರ್ಶಿಸದೆಯೂ ಈ ಬಂಧವನ್ನು ಸಾಧಿಸಬಹುದು. ಪ್ರಾಣ ವೀರ್ಯಗಳ ಊರ್ಧ್ವಗತಿ, ಮಂದಾಗ್ನಿನಾಶ, ಕ್ಷುಧಾವೃದ್ಧಿ, ಶ್ವಾಸಕೋಶಗಳ ದಾರ್ಢ್ಯ ಇವು ಈ ಬಂಧದ ಫಲಗಳು. ಜಾಲಂಧರ ಬಂಧ. ಕೊರಳನ್ನು ತಗ್ಗಿಸಿ ಬುಧವು ಹೃದಯದಿಂದ ಕೇವಲ 4 ಅಂಗುಲ ದೂರವಿರುವಂತೆ ಅದನ್ನು ಕಂಠಕೂಪಕ್ಕೊತ್ತಿ ಹಿಡಿಯುವುದು ಮತ್ತು ಎದೆಯನ್ನು ಮುಂದಕ್ಕಿಟ್ಟಿರುವುದು. ಈ ಬಂಧವು ಕಂಠಸ್ಥಾನದ ನಾಡಿಗಳನ್ನು ಬಂಧಿಸುತ್ತದೆ. ಇದರಿಂದ ಧ್ವನಿಯು ಸುಸ್ವರವೂ ಮಧುರವೂ ಆಕರ್ಷಕವೂ ಆಗುವುದು. ಕಂಠ ಸಂಕೋಚನದಿಂದ ಇಡಾಪಿಂಗಲ ನಾಡಿಗಳು ಮುಚ್ಚಿಕೊಂಡು ಪ್ರಾಣವು ಸುಷುಮ್ನಾ ನಾಡಿಯಲ್ಲಿ ಪ್ರವೇಶಿಸುವುದು. ಮಹಾಬಂಧ. ಎಡಕಾಲಿನ ಹಿಮ್ಮಡಿಯನ್ನು ಬುಧ ಮತ್ತು ಲಿಂಗದ ಮಧ್ಯಭಾಗದಲ್ಲಿಡಬೇಕು. ಎಡತೊಡೆಯ ಮೇಲೆ ಬಲಗಾಲನ್ನಿಟ್ಟು ನೇರವಾಗಿ ಕುಳಿತು ಎಡ ಹೊಳ್ಳೆಯಿಂದಾಗಲಿ ಉಸಿರಾಡುತ್ತಿರುವ ಹೊಳ್ಳೆಯಿಂದಾಗಲಿ ಪೂರಕ ಮಾಡಬೇಕು. ಆಮೇಲೆ ಜಾಲಂಧರ ಬಂಧ ಹಾಕಬೇಕು. ಆಮೇಲೆ ಮೂಲದ್ವಾರದಿಂದ ವಾಯುವನ್ನು ಮೇಲಕ್ಕೆಳೆದು ಮೂಲಬಂಧ ಮಾಡಬೇಕು. ಮನಸ್ಸನ್ನು ಮಧ್ಯನಾಡಿಯಲ್ಲಿ ನಿಲ್ಲಿಸಿ ಯಥಾಶಕ್ತಿ ಕುಂಭಕ ಮಾಡಬೇಕು. ಆಮೇಲೆ ಪೂರಕ ಮಾಡಿದ ಹೊಳ್ಳೆಗೆ ವಿರುದ್ಧವಾದ ಹೊಳ್ಳೆಯಿಂದ ರೇಚಕ ಮಾಡಬೇಕು. ಈ ರೀತಿ 2 ಹೊಳ್ಳೆಗಳಿಂದಲೂ ಅನುಲೋಮ ವಿಲೋಮ ರೀತಿಯಿಂದ ಪ್ರಾಣಾಯಾಮ ಮಾಡಬೇಕು. ಇದರಿಂದ ಪ್ರಾಣವು ಊರ್ಧ್ವಗಮನ, ವೀರ್ಯವೃದ್ಧಿ, ಇಡಾ ಸುಷುಮ್ನ ಮತ್ತು ಪಿಂಗಳ ನಾಡಿಗಳ ಸಂಗಮ, ಬಲವೃದ್ಧಿ ಮೊದಲಾದವು ಸಿದ್ಧಿಸುತ್ತದೆ. ಮಹಾವೇದಬಂಧ. ಮೇಲೆ ಹೇಳಿದ ಮಹಾಬಂಧಗಳನ್ನು ಹಾಕಿ 2 ಅಂಗೈಗಳನ್ನು ದೃಢವಾಗಿ ನೆಲಕ್ಕೊತ್ತಿ ಶರೀರವನ್ನು ಅವುಗಳ ಆಧಾರದಿಂದಲೇ ಮೇಲಕ್ಕೆತ್ತಿ ಪೀರ್ರೆಗಳನ್ನು ನಿಧಾನವಾಗಿ ನೆಲಕ್ಕೆ ತಾಡಿಸಬೇಕು. ಆಗ ಪ್ರಾಣವು ಇಡಾಪಿಂಗಳ ನಾಡಿಗಳನ್ನು ಮುಟ್ಟಿ ಇಡಾಪಿಂಗಳ ನಾಡಿಗಳನ್ನು ಬಿಟ್ಟು ಕುಂಡಲಿನಿಯನ್ನೆಚ್ಚರಿಸುತ್ತಾ ಸುಷುಮ್ನಾ ನಾಡಿಯಲ್ಲಿ ಪ್ರವೇಶಿಸುತ್ತದೆ ಎಂದು ಭಾವಿಸಿಕೊಳ್ಳಬೇಕು. ಆಮೇಲೆ ಮಹಾಬಂಧ ವಿಧಿಯಂತೆ ರೇಚಕ ಮಾಡಬೇಕು. ಇದರಿಂದ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ. ಪ್ರಾಣವು ಸುಷುಮ್ನಾ ನಾಡಿಯಲ್ಲಿ ಪ್ರವೇಶಿಸುತ್ತದೆ. ಯೋಗ ಬಂಧುಗಳೇ, ಮುಂದಿನ ಭಾಗದಲ್ಲಿ ಶರೀರದ ಆಂತರಿಕ ಸಂಶೋಧನೆಗಾಗಿ ಕೆಲವು ವಿಶಿಷ್ಟ ಕ್ರಿಯೆಗಳು, ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಶಾಂತಿ. ಓಂ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹರಾಗಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹರಾಗಮ್ಮ. ಅಮ್ಮ ಗೋರನ ವೈರಿಸುತನಾದ ಸೊಂಟಿಲ ಹೆಮ್ಮಯ್ಯ ಗಣನಾಥನೇ. ಅಮ್ಮ ಗೋರನ ವೈರಿಸುತನಾದ ಸೊಂಟಿಲ ಹೆಮ್ಮೆಯ ಗಣನಾಥನೇ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹರಾರಮ್ಮ.
ಗಣನಾಥನೇ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾಥಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲದಲ್ಲ ಭಾಷಿಗ ನಿವನಾರಮ್ಮ ರಾಶಿ ವಿದ್ಯೆ ಬಲ್ಲ ರಮಣಿ ಹಂಬಲದಲ್ಲ ಭಾಷಿಗ ನಿವನಾರಮ್ಮ ಲೇಟಾಗಿ ಜನರ ತಲರುವ ನಮ್ಮ ಕಾಗಿದರೆ ಆದಿ ಕೇಶವದಾಸ ಕಣೆ ಲೇಟಾಗಿ ಜನರ ತಲರುವ ನಮ್ಮ ಕಾಗಿದರೆ ಆದಿ ಕೇಶವದಾಸ ಕಣೆ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾಥಮ್ಮ ಕಮ್ಮ ಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾಥಮ್ಮ ನಿಮ್ಮೊಳಗೆ ಅನಾಥಮ್ಮ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ.